ನಿನ್ನೆ ದಿವಸ ವಿಧಾನ ಪರಿಷತ್ತಿನಲ್ಲಿ CT ರವಿಯವರ ಹಲ್ಲೆ ಮಾಡಿ ಬಂಧಿಸಿ ರಾತ್ರಿ ಇಡೀ ಪೊಲೀಸ್ ವಾಹನದಲ್ಲಿ ಸುತ್ತಾಡಿಸಿ ಕೊನೆಗೆ ಅವರ ತಲೆಗೆ ಕಲ್ಲೇಟು ಬಿದ್ದಿದೆ. ಇದನ್ನು ರಾಜ್ಯ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಏನಾಗಿದೆ, ಕೇಂದ್ರದಲ್ಲಿ ಸಂಸತ್ ಅಧಿವೇಶನದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಗೃಹ ಸಚಿವರು ಅಮಿತ್ ಶಾಜಿಯವರು ಆಡಿದಂಥ ಮಾತುಗಳನ್ನು ತಿರುಚಿದ್ದಾರೆ. ಆದರೆ ಅಂಬೇಡ್ಕರ್ ಸೋಲಿಸಿದ್ದೀವರು ಸತ್ತಾಗ ಜಾಗ ಕೊಡಲಿಲ್ಲ, ಅಂಬೇಡ್ಕರ್ನ ಗೌರವಿಸಲಿಲ್ಲ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ದಾರೆ. ಅವ್ರು ಹೇಳಿದ ಆಡಿಯೋವನ್ನು ಸಂಪೂರ್ಣವಾಗಿ ಪ್ಲೇ ಮಾಡಿದೆ. ಅದನ್ನು ಮೊಟಕುಗೊಳಿಸಿ ಎಲ್ಲ ಒಂದು ಕಡೆ, ಯಾಕಂದ್ರೆ ಸೋಲಿಸಿ ಅಂಬೇಡ್ಕರ್ ಬಗ್ಗೆ ಎಷ್ಟು ಅವಮಾನ ಮಾಡಿ ಎಲ್ಲ ಗೊತ್ತಿದೆ. ಈಗ ಚುನಾವಣೆ ಓಟಿಗೋಸ್ಕರ ಅಂಬೇಡ್ಕರ್ ಅಂತದಾರೆ ಇವರು. ಅಂಬೇಡ್ಕರ್ ಬಗ್ಗೆ ನಮಗೆ ಗೌರವ ಇದೆ. ಲಂಡನ್ನಲ್ಲಿ ಪ್ರತಿಮೆಯನ್ನು ಮಾಡಿಸಿದ್ದೀವಿ ಮತ್ತು 5 ಕಡೆ ತೀರ್ಥಕ್ಷೇತ್ರ ಮಾಡಿದ್ವಿ, ಪುಣ್ಯಕ್ಷೇತ್ರ. ಅಂಬೇಡ್ಕರ್ ಬಗ್ಗೆ ನಮಗೆ ಗೌರವ ಇದೆ. ಇವರು ಕಾಂಗ್ರೆಸ್ನವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ವಿಷಯಾಂತರ ಮಾಡೋದ್ರಲ್ಲಿ ನಿಸ್ಸೀಮರು. ಕೇಂದ್ರದಲ್ಲಿ ಯಾವ ರೀತಿ ಇವರು ಈ ವ್ಯವಸ್ಥೆಯನ್ನು ಹಾಳು ಮಾಡಿದ್ರು ಇಷ್ಟು ವರ್ಷ ಅಧಿಕಾರ ಮಾಡಿ, ಅದೇ ರೀತಿ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು, ಟೇಕಪ್ ಆಗೇ ಇಲ್ಲ ಸರ್ಕಾರ. ಇವ್ರ ಮೇಲೆ ಇರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಮೂಢ, ವಾಲ್ಮೀಕಿ ಹಗರಣ, ವರ್ಗಾವಣೆ ದಂಧೆ, ಹಗಲು ದರೋಡೆ, ಅಭಿವೃದ್ಧಿ ಆಗಿಲ್ಲ. ಅವ್ರ ಕ್ಷೇತ್ರದ ಕಾಂಗ್ರೆಸ್ಸಿನ ಶಾಸಕರುಗಳು ಇದೇನು ಅವ್ರ ಶಾಸಕಾಂಗ ಸಭೆಯಲ್ಲಿ ಗಲಾಟೆ ಮಾಡಿದ್ದಾರೆ. ನಮಗೆ 2 ವರ್ಷ ಆಯಿತು, ಅನುದಾನ ಸಿಕ್ಕಿಲ್ಲ, ಓಡಾಡೋಕ್ಕೆ ಆಗ್ತಾಯಿಲ್ಲ, ಗೌರವ ಸಿಗ್ತಾಯಿಲ್ಲ ಅಂಥೇಳಿ ಕಾಂಗ್ರೆಸ್ಸಿನ ಶಾಸಕರುಗಳು ಗಲಾಟೆ ಮಾಡಿದ್ದಾರೆ. ಅದಕ್ಕೆ ನೋಟಿಸ್ ಕೊಡ್ತಾರೆ. ಎಲ್ಲಿ ಈ ವಿಷಯಾಂತರ ಮಾಡೋಕ್ಕೋಸ್ಕರ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪಗಳು, ಭ್ರಷ್ಟಾಚಾರಗಳು, ಸ್ವಜನ ಪಕ್ಷಪಾತ, ಕಾಂಗ್ರೆಸ್ಸಿನ ಶಾಸಕರು ಆರೋಪ ಮಾಡಿದರೆ ಮಾಧ್ಯಮದಲ್ಲಿ ವರದಿಯಾಗಿ ವಿಷಯಾಂತರ ಮಾಡೋಕ್ಕೋಸ್ಕರ CT ರವಿಯವರು ಅಂಬೇಡ್ಕರ್, ಇಡೀ ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಸಿದ ಭಾಷೆ, ಕೊಲೆಗಡಕ, ನಿನ್ನ ಮಗಳಿಲ್ವಾ, ನಿನ್ನ ಹೆಂಡತಿ ಇಲ್ವಾ, ತಾಯಿ ಈ ರೀತಿ ಹಗುರವಾಗಿ ಮಾತಾಡಿದ ಮಹಿಳೆಯರ ಬಗ್ಗೆ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಷಮೆ ಕೇಳಬೇಕು. ರವಿಯವರು ಏನು ಹೇಳಿದರು, ಹತಾಶೆಯಿಂದ ಯಾಕಮ್ಮ ಈ ರೀತಿ ಮಾತಾಡ್ತೀವಿ ಅಂತ ಹೇಳಿದರೆ, ಅವರು ಅಶ್ಲೀಲವಾದ ಪದ ಬಳಕೆ ಮಾಡಿಲ್ಲ. ಅವರು ವಿಧಾನಸಭಾ ಸದಸ್ಯರಾಗಿ, ಸಚಿವರಾಗಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ ಒಳ್ಳೆ ಕೆಲಸ ಮಾಡ್ತಿದ್ದಾರೆ. ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿದಂಥವ್ರು, ದತ್ತಪೀಠದ ಬಗ್ಗೆ ಹೋರಾಟ ಮಾಡಿದಂಥವ್ರು ಅನಗತ್ಯವಾಗಿ ಬಂಧಿಸಿ ಕೇಸ್ ಕೊಡ್ರಿ. ನೋಡಿ, ರೂಲಿಂಗ್ ಯಾರು ಕೊಡಬೇಕಾಯಿತು? ಸಭಾಪತಿಯವರು 2 ಕಡೆ ದೂರನ್ನು ಕೇಳಿ ರೆಕಾರ್ಡೇ ಇಲ್ಲ, ಅಲ್ಲಿ ಅಧಿವೇಶನದಲ್ಲಿ ರೆಕಾರ್ಡ್ ಆಗಿಲ್ಲ, ದಾಖಲೆನೇ ಇಲ್ಲ. ಆತ್ಮಲೋಕನ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ. ಆತ್ಮಲೋಕನ ಮಾಡಿಕೊಡ್ರಿ ಅಂತ ಹೇಳಿದ ಮೇಲೆ ಸುವರ್ಣಸೌಧದೊಳಗೆ ನುಗ್ಗಿ ಗೃಹ ಮಂತ್ರಿಗಳು ಅಸಮರ್ಥರಂಗರೆ, ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇರಲಿಲ್ವಾ? ನಿಮ್ಮ ಕೈಯಲ್ಲಿ ಕೆಲಸ ಮಾಡ್ತಾ ಇಲ್ವಾ? ಅಸಮರ್ಥ ಗೃಹ ಸಚಿವರು ಅವರ ಇಲಾಖೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಮಾರ್ಷಲ್ಗಳು ತಡೆ ಹಿಡಿತಾರೆ. ಬಹುಶಃ ಮಾರ್ಷಲ್ಗಳು ಏನಾದರೂ ಒಳಗಡೆ ತಳ್ಳಿ ಗೇಟ್ ಹಾಕ್ತಾಯಿದ್ರೆ CT ರವಿಯವ್ರನ್ನ ಹತ್ಯೆ ಮಾಡ್ತಿದ್ರು. ಹತ್ಯೆ ಮಾಡೋಕ್ಕೋಸ್ಕರ ಈ ಸಂಚಿದು ವಿಷಯಾಂತರ ಮಾಡೋಕ್ಕೋಸ್ಕರ ಅನಗತ್ಯವಾಗಿ ಅವರನ್ನು ಬಂಧಿಸಿ ಆಯಿತು. ಕೇಸ್ ಕೊಟ್ಟರೆ ದೂರು ಕೊಟ್ಟಿದೆ, ಗುಂಡಾಗಳು ಹಲ್ಲೆ ಮಾಡಿದ್ದಾರೆ, ಅವ್ರನ್ನ ಯಾಕೆ ಬಂಧಿಸಲಿಲ್ಲ? ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರನ ಅವ್ರ ಕಡೆ ಗುಂಡಾಗಳು ಯಾಕೆ ಬಂಧಿಸಲಿಲ್ಲ ಪೊಲೀಸು? ಯಾಕೆ ಅವ್ರ ಮೇಲೆ ಕೇಸ್ ಹಾಕಲಿಲ್ಲ? ಅಂದರೆ ಸರ್ಕಾರ ಇದು ಏನು ಬೇಕಂತ ಮಾಡ್ಬೋದು ಅಂತಲ್ಲ. ಸಿದ್ದರಾಮಯ್ಯನವರು ಡಿಫೆಂಡ್ ಮಾಡ್ಕೊಂತಾರೆ, DK ಶಿವಕುಮಾರ್ ಡಿಫೆಂಡ್ ಮಾಡ್ಕೊಂತಾರೆ. ಅರೆ, ನಿಮ್ಮ ಮೇಲೆ ತಗೊಂಡ ಆರೋಪಗಳನ್ನ ಇವತ್ತು ರಾಜ್ಯದ ಜನ ಚರ್ಚೆ ಮಾಡ್ತಾರೆ. ಅನಗತ್ಯವಾಗಿ ಉದ್ದೇಶಪೂರ್ವಕವಾಗಿ
ವಿಷಯಾಂತರ ಮಾಡೋಕ್ಕೋಸ್ಕರ CT ಬಂಧಿಸಿ ನಿನ್ನೆ ಅವರಿಗೆ ಇಡೀ ರಾತ್ರಿಯೆಲ್ಲ ಸುರಿಸಿ ಕಲ್ಲಿ ತಲೆಗೆ ಏಟಾಗಿದ್ದಿಲ್ಲ ಅಂದರೆ ಮರ್ಡರ್ ಮಾಡ್ಬೇಕಂತ ಸಂಚು ರೂಪಿಸಿದ್ರ. CT ರವಿ ಒಬ್ಬರೇ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತರ ನೋವಾದರೆ ನಾವು ಸಹಿಸಲ್ಲ. ಎಷ್ಟು ವರ್ಷ ಅಧಿಕಾರದಲ್ಲಿದ್ದೀರಿ? ಸೂರ್ಯಚಂದ್ರ ಎಷ್ಟು ಸತ್ಯನೋ ಈ ನಿಮ್ಮ ಸರ್ಕಾರ ಪತನ ಆಗುತ್ತೆ, ಬರೆದಿಟ್ಕೊಳ್ರಿ. ಪೊಲೀಸ್ನವ್ರು ಕೇಳೋಕ್ಕೆ ಇಚ್ಛೆ ಪಡ್ತೀನಿ, ಏನು ಶಾಶ್ವತ ಕಾಂಗ್ರೆಸ್ ಅಧಿಕಾರದಾಗಿರುತ್ತಾ? ಅವರು ಕೈಗುಳಂಬಗಳ ಕೆಲಸ ಮಾಡ್ತೀರಾ? ರಕ್ಷಣೆ ಇಲಾಖೆಯವ್ರು ರಕ್ಷಣಾ ಕೆಲಸ ಮಾಡಿರಿ, ಅವರು ಅಡಿಯಾಳೆ ಕೆಲಸ ಮಾಡಬೇಡ್ರಿ, ಕಾನೂನನ್ನು ಕೈಗೆತ್ಕೊಳ್ಬೇಡ್ರಿ. ನಿನ್ನೆ ಯಾಕೆ ಬಂಧಿಸಿ ಅವ್ರನ್ನ ರಾತ್ರಿ ಎಲ್ಲ ಸುತ್ತಿಸಿದ್ರಿ? ನಾವು ಒತ್ತಾಯ ಮಾಡ್ತೀವಿ, CT ರವಿಯನ್ನು ಬೇಷರತ್ ಬಿಡುಗಡೆ ಮಾಡಬೇಕು ಮತ್ತು ಅವ್ರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನು ವಾಪಸ್ ಪಡಿಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಈ ರಾಜ್ಯದ ಜನರು ಕ್ಷಮೆ ಕೇಳಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಪ್ರತಿಭಟನೆ ಇಲ್ಲಿ ನಿಲ್ಲಲ್ಲ. ನೀವು CT ರವಿಯನ್ನು ಬಂಧಿಸಿ ಏನು ಬಂಧಿಸಿದಿಲ್ಲ ಇವನ್ನ ಬಿಡುಗಡೆ ಮಾಡ್ತೀವಿ, ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಧನ್ಯವಾದಗಳು. ನಂದಗಡ ಪೊಲೀಸ್ ಸ್ಟೇಷನಲ್ಲಿ ಬಿಜೆಪಿ ಮೀಟಿಂಗ್ ಆಗಿದೆ ಅಂತ ಆರೋಪ ಮಾಡ್ತಾರೆ ಸರ್ DK ಶಿವಕುಮಾರ್. ನೋಡೋಣ, DK ಶಿವಕುಮಾರ್ ಭಾಳ ಅದ್ಭುತ. ನೋಡೋಣ, CT ರವಿ ಅವ್ರನ್ನ ಏನು ಸುವರ್ಣಸೌಧ ಇರಕ್ಷೆ ಆ ಪೊಲೀಸ್ ಲಿಮಿಟೇ ಬೇರೆ, ಆದರೆ ಖಾನಾಪುರಕ್ಕೆ ಪೊಲೀಸ್ ಸ್ಟೇಷನ್ ಯಾಕೆ ಹೋಯ್ದ್ರಿ? ಗದಗಿಗೆ ರಾತ್ರಿ ಯಾಕೆ ಸುತ್ತಾಡಿಸಿದ್ರಿ? ಯಾಕೆ? ಒಂದು ನಿಮಿಷ, ಏನು ರಕ್ಷಣೆ ಅದು ರಾತ್ರಿಯೆಲ್ಲ? ಅರೆ ಏನಂಗಾರೆ ಉದ್ದೇಶ ಏನು? ಆಯಿತು, ನಾನು ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಕೇಳೋಕ್ಕೆ ಇಚ್ಛೆಪಡ್ತೀನಿ. ನೀನು ಹೇಳಿದ್ದಲ್ಲ, ಮುಖ್ಯಮಂತ್ರಿಗಳೇ ನೀವು ಪಾಕಿಸ್ತಾನ್ ಜಿಂದಾಬಾದನ್ನು ಬಂಧಿಸ್ತಿದ್ದ FIR ರಿಪೋರ್ಟ್ ಬಂದರೂ ಏನಿಲ್ಲ, ಅವ್ರ ಮೇಲೆ ಹಾಕಿದ ಈ ಬ್ರದರ್ಸ್ ಅಂತ ಹೇಳ್ತೀರಿ, ಭಯೋತ್ಪಾದಕರಿಗೆ, ದೇಶದ್ರೋಹಿಗಳನ್ನ ನೀವು ರಕ್ಷಣೆ ಮಾಡ್ತೀರಿ. ಅದರೊಬ್ಬ ದೇಶಭಕ್ತನನ್ನು ಅಪಮಾನ ಮಾಡ್ತೀವಿ. ಭಾರತೀಯ ಜನತಾ ಪಾರ್ಟಿ ಯಾವುದೇ ಮಹಿಳೆಯರನ್ನ ಅಪಮಾನ ಮಾಡಲ್ಲ, ನಾವು ಗೌರವಿಸ್ತೀವಿ. ನಮಗೆ ಹೇಳಿ, ದೇಶಭಕ್ತರ ಬಾಯಲ್ಲಿ ಬಂದಲ್ಲ. ಭಾರತೀಯ ಜನತಾ ಪಾರ್ಟಿ ನಿಮ್ಮ ಸಂಘ ಪರಿವಾರ ಏನು ಕಲಿಸ್ಕೊಡಿದೆ? ಸಂಸ್ಕಾರ ಸಂಸ್ಕೃತಿ ಎರಡೂ ಕಲಿಸ್ಕೊಡಿದೆ. ಸಂಸ್ಕಾರ ಸಂಸ್ಕೃತಿ ಹೀನರು ಅವ್ರು ಕಾಂಗ್ರೆಸ್. ಅವ್ರ ಬಾಯಲ್ಲಿ ಕೆಟ್ಟ ಶಬ್ದಗಳು ಬರ್ತವೆ, ನಮ್ಮ ಬಾಯಲ್ಲಿ ಬರೋಲ್ಲ. ಈ ಟೋಟಲಿ ಈ ಇಡೀ ಘಟನೆಯನ್ನು ತೀವ್ರ ಖಂಡಿಸ್ತೀವಿ. ಬೇಷರತ್ ಬಿಡುಗಡೆ ಮಾಡಬೇಕು, ಕ್ಷಮೆ ಕೇಳಬೇಕು, ಮೊಕದ್ದಮೆಗಳು ವಾಪಸ್ ಪಡಿಬೇಕಂದ್ರೆ ಒತ್ತಾಯ ಮಾಡ್ತೀವಿ. ವಿಷಯಾಂತರ ಮಾಡೋಕ್ಕೋಸ್ಕರ ದೇಶದಲ್ಲಿ ಅಂಬೇಡ್ಕರ್ ಬಗ್ಗೆ ಅದನ್ನು ಸೃಷ್ಟಿ ಮಾಡಿದರು, ಇಲ್ಲಿ ಅದೇ ರೀತಿ ಸೃಷ್ಟಿ ಮಾಡ್ತಾರೆ. ಧನ್ಯವಾದಗಳು. ನೋಡೋಣ, ಈಗ ಇವತ್ತು ಕಾಂಗ್ರೆಸ್ ವಿರುದ್ಧ ಪ್ರತಿಭಟನೆ ಮಾಡಿದ್ವಿ. ಅವರು ರಾಜ್ಯಾಧ್ಯಕ್ಷ ಆಗಿ 1 ವರ್ಷ ಆಯಿತಾ? 1 ವರ್ಷ ಆದ ಹಿನ್ನೆಲೆಯಲ್ಲಿ ರಾಜ್ಯದ ಭಾರತೀಯ ಜನತಾ ಪಾರ್ಟಿ ಹೋರಾಟಗಳು ಮೂಢ ಹಗರಣ ಇರ್ಬೋದು, ನಮ್ಮ ಪ್ರಧಾನಮಂತ್ರಿಗಳಿಗೆ 1 ವರ್ಷ ಇವರೇನು ಅಧ್ಯಕ್ಷರಾಗಿ ಯಶಸ್ವಿ ಅಧ್ಯಕ್ಷರಾಗಿ ಒಳ್ಳೆಯ ಕೆಲಸ ಮಾಡಿದರೆ, ಒಂದು ಪ್ರಧಾನಮಂತ್ರಿಗಳಿಗೆ ಧನ್ಯವಾದ ಸಲ್ಲಿಸೋಕ್ಕೂ ಕರ್ನಾಟಕದಲ್ಲಿ 1 ವರ್ಷ ಆಗಿ ಹೋರಾಟ ಮಾಡಿದಂತ ಅವ್ರಿಗೆ ಮನವರಿಕೆ ಮಾಡಿಕೊಡ್ರೆ ಯಾವುದೇ ರೀತಿ ಬದಲಾವಣೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತೀವಿ. ಬದಲಾವಣೆ ಇಲ್ಲ. ರಾಜ್ಯದ ಅಧ್ಯಕ್ಷ ಸೂರ್ಯಚಂದ್ರ ಸತ್ಯನ ವಿಜಯೇಂದ್ರ ಅವರು ಅಧ್ಯಕ್ಷರಾಗಿ ಮುಂದುವರಿತಾರೆ. ಅವ್ರ ನೇತೃತ್ವದಲ್ಲಿ ಎಲ್ಲ ಚುನಾವಣೆ ನಡೆಸ್ತೀವಿ. ಧನ್ಯವಾದಗಳು. ಯಾರು ಹೇಳಿದ್ದಾರೆ? ಅಲ್ಲಣ್ಣ, ಕಾಂಗ್ರೆಸ್ಸಿನ ಈಗ ಕಾಂಗ್ರೆಸ್ಸಿನ ನನಗೆ ಹೆಂಗೆ ಗೊತ್ತಾಗತ್ತಣ್ಣ? ಅಲ್ಲಲ್ಲ ಈಗ ಅಲ್ಲ, ಒಂದು ನಿಮಿಷ. ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತನೇ ಬೇರೆ, ಕಾಂಗ್ರೆಸ್ಸಿನ ತತ್ವ ಸಿದ್ಧಾಂತನೇ ಬೇರೆ. ನಮಗೆ ಅವರು ತದ್ವಿರುದ್ಧ. ರಾಜಕೀಯವಾಗಿ ನಮ್ಮ ಸಿದ್ಧಾಂತಗಳು ಬೇರೆ, ಅವ್ರ ಸಿದ್ಧಾಂತಗಳು ಬೇರೆ. ನೀವು ಯಾರು ಪತ್ರ ಬರ್ತಾರಣ್ಣ, ಅದು ಕಾಂಗ್ರೆಸ್ಸಿನ ಒಬ್ಬ ಶಾಸಕ, ನೀವು ಅವ್ರನ್ನ ಕೇಳೋಬಲ್ಲ. ನಾನು BJಪಿನ ಕೇಳಿದ್ರೆ ನಾನು ಏನು ಹೇಳ್ಕೋಣ? ಅಣ್ಣ, ಅವ್ರು 1000 ಹೇಳ್ತಾರೆ, ನಾವ್ಯಾಕೆ ಹೊಂದಾಣಿಕೆ ಮಾಡ್ಕೊಂಡು ಏನು? ನೀನು ಅವನೇ ಕೇಳು. ಅರೆ ನಾವು ಸುಳ್ಳು ಅಂತ ಹೇಳ್ತೀವಿ, ನಾವ್ಯಾಕೆ ಹೊಂದಾಣಿಕೆ ಮಾಡ್ಕೊಂಡು? ನಮ್ಮ ಸಿದ್ಧಾಂತಗಳು ಬೇರೆ, ಅವ್ರ ಸಿದ್ಧಾಂತಗಳು ಬೇರೆ. ನಮ್ಮ ಅವರ ಸಿದ್ಧಾಂತ ತದ್ವಿರುದ್ಧ ಇದೆ. ನೀ ಯಾರು ಹೇಳಿದ್ರಲ್ಲಪ್ಪ ಅವ್ರನ್ನೇ ಕೇಳೋಣ, ನನಗೇನು ಗೊತ್ತು? ಬಿಟ್ಟಾಕಣ, ಸುಮ್ಮನೆ ಯಾವಾಗ ಉತ್ತರ ಕೊಡೋಕೆ ರೆಡಿ ಇಲ್ಲ. ನಾನು ಮಾತಾಡ್ತಾ ದಾರಿಲಿ ಬೀದಿ ನೋಡೋಣ. ಒಂದು ನಿಮಿಷ. ಈಗ ಸಂಘಟನಾ ಪರ್ವದೇಂದ್ರ ಅಧ್ಯಕ್ಷ, ಈಗ ಇಡೀ ರಾಜ್ಯದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಘಟನಾ ಪರ್ವ ನಡೀತಾ ಇದೆ. ರಾಜ್ಯದ ಅಧ್ಯಕ್ಷರು
ಸಂಘಟನೆ ಇಡೀ ರಾಜ್ಯದಲ್ಲಿ ಏನು ಸದಸ್ಯತ್ವ ಅಭಿಯಾನ ಯಶಸ್ವಿಯಾಗಿದೆ. ದೇಶದಲ್ಲಿ 4ನೇ ಸ್ಥಾನದಾಗಿದೆ ಕರ್ನಾಟಕ ಸದಸ್ಯತ್ವ ಅಭಿಯಾನದಲ್ಲಿ. ಸಕ್ರಿಯದಲ್ಲಿ 2ನೇ ಸ್ಥಾನದಾಗಿದೆ. ಸಕ್ರಿಯ ಸದಸ್ಯರಲ್ಲಿ 2ನೇ ಸ್ಥಾನದಾಗಿದೆ. ಇನ್ನು 78,000 ಬೂತ್ಗಳಿವೆ. ನಮ್ಮ ಭಾರತೀಯ ಜನತಾ ಪಾರ್ಟಿ ಒಂದು ಸಿಸ್ಟಮ್ ಇದೆ. ಈಗ ಬೂತ್ ಸಮಿತಿಗಳು, ಮಂಡಲ ಸಮಿತಿಗಳು, ಜಿಲ್ಲಾ ಸಮಿತಿ ಈ ರೀತಿ ಆಗುತ್ತೆ. ಹಾಗಾಗಿ ನಮ್ಮ ರಾಜ್ಯದ ಅಧ್ಯಕ್ಷ ಸಂಘಟನಾ ಪರ್ವ ಇದ್ರ ಕಡೆ ಗಮನ ಹರಿಸಿ ಹುಟ್ಟುಹಬ್ಬ ಮಾಡಬೇಡ ಅಂತ ಏನು ಹೇಳಿಲ್ಲ. ಸಂಘಟನೆ ಮೊದಲು ಸಂಘಟನೆ. ಹಾಗಾಗಿ ಸಂಘಟನಾ ಪರ್ವ ಯಶಸ್ವಿ ಮಾಡಿರಿ ಅಂತ ಹೇಳಿದ್ದಾರೆ. ನಮ್ಮ ಕ್ಷೇತ್ರಗಳಲ್ಲಿ ನಿನ್ನೆ ನಾವು ಹಾಲಿ ಮೊದಲು ಮಾಜಿಗಳು ಸೇರಿದ್ವಿ, ನಂತರ ಎಲ್ಲರೂ ಒಟ್ಟಾಗಿ ಒಗ್ಗೂಡಿಸ್ತೀವಿ. ಆದರೆ ರಾಜ್ಯದ ಅಧ್ಯಕ್ಷ ನಮಗೆ ಮಾರ್ಗದರ್ಶನ ಮಾಡಿದ್ದಾರೆ, ವಿನಂತಿಯನ್ನು ಮಾಡಿದರೆ ಪಕ್ಷ ಸಂಘಟನೆ ಬಲವರ್ಧನೆ ಮಾಡಿರಿ, ಭೂ ಸಮಿತಿಗಳು ಆಗಬೇಕು. ಅವರ ಸೂಚನೆ ಮೇರೆಗೆ ನಾವು ನೋಡೋಣ. ನಾವೇನು ಹೇಳಿದ್ವಿ ಅಣ್ಣ, ಮಾಜಿಗಳು, ಹಾಲಿಗಳು, ಡಿಫಿಟೆಡ್ಡು, ಜಿಲ್ಲಾಧ್ಯಕ್ಷರು ಎಲ್ಲರನ್ನು ಒಳಗೊಂಡಂತೆ ಒಂದು ಪೂರ್ವ ಸಭೆ ಮಾಡಬೇಕಾಯಿತು. ಈಗ ಜಿಲ್ಲಾಧ್ಯಕ್ಷರು ಜಿಲ್ಲಾ ಮಟ್ಟದಲ್ಲಿ ಅವರು ಇಡೀ ಜಿಲ್ಲೆ ನೋಡ್ಕೋಬೇಕು. ಅವ್ರ ಮೇಲೆ ರಾಜ್ಯಾಧ್ಯಕ್ಷರ ಮೇಲೆ ರಾಜ್ಯ ಜವಾಬ್ದಾರಿ ಹೆಂಗಿದೆ, ಜಿಲ್ಲಾಧ್ಯಕ್ಷರ ಮೇಲೆ ಇಡೀ ಎಲ್ಲ ಮಂಡಲ ಸಮಿತಿಗಳಾಗಬೇಕು. ಮಂಡಲ ಸಮಿತಿ ಪೂರ್ವದಲ್ಲಿ ಸಕ್ರಿಯ ಸದಸ್ಯ ಆಗಬೇಕು, ಭೂ ಸಮಿತಿಗಳಾಗಬೇಕು, ಮಂಡಲ ಅಧ್ಯಕ್ಷಗಳಾಗಬೇಕು. ಅದ್ರ ಕಡೆ ಜಿಲ್ಲಾಧ್ಯಕ್ಷ ಗಮನ ಹರಿಸಬೇಕು. ಮತ್ತು ನಾವೆಲ್ಲ ಜಿಲ್ಲಾಧ್ಯಕ್ಷರಿಗೆ ರಾಜ್ಯಾಧ್ಯಕ್ಷ ರಾಜ್ಯಾಧ್ಯಕ್ಷರು ಮತ್ತು ಜಿಲ್ಲಾಧ್ಯಕ್ಷ ಪೂರಕವಾಗಿ ಸಂಘಟನೆ ಬಗ್ಗೆ ಕೈ ಜೋಡಿಸಬೇಕು. ಈಗ ಈ ಹುಟ್ಟುಹಬ್ಬದ ಬಗ್ಗೆ ಚರ್ಚೆ ಮಾಡಲ್ಲ. ನಮಗೆ ರಾಜ್ಯಾಧ್ಯಕ್ಷರು ಸೂಚನೆ ಕೊಡಿದ್ರೆ ಸಂಘಟನಾ ಪರ್ವ ಇದ್ರ ಬಗ್ಗೆ ಚರ್ಚೆ ಮಾಡೋಕ್ಕೂ ಸಂಘಟನೆ ಮಾಡಿ ನಂತರ ಅದನ್ನು ನಾವು ಚರ್ಚೆ ಮಾಡ್ತೀವಿ. ಬ್ರೇಕ್ ಏನಿಲ್ಲ ಅಣ್ಣ, ಈ ಸದ್ಯಕ್ಕೆ ಅದ್ರ ಬಗ್ಗೆ ಹೇಳಲ್ಲ. ಸಂಘಟನಾ ಪರ್ವ ಸಂಘಟನೆ ಅಣ್ಣ ಕಾದ್ ನೋಡಿ, ಎಲ್ಲವೂ ನಾನು ಒಳಗಡೆ ಹೇಳಕ್ಕಲ್ಲ. ರಾಜ್ಯದಲ್ಲಿ ಲೋಕಲ್ ಬಾಡೀಸು ಲೋಕಲ್ ಬಾಡಿ ಚುನಾವಣೆ ಬರ್ತವೆ. ಅದು ಪೂರ್ವದಲ್ಲಿ ಸಂಘಟನಾ ಪರ್ವ ನಡೀತಾ ಇದೆ. ಮುಂದೆ ವಿಧಾನಸಭೆ ಚುನಾವಣೆ, ಯಾವುದೇ ಚುನಾವಣೆ ಬರ್ತವೆ. ರಾಜ್ಯದ ಅಧ್ಯಕ್ಷ ಸೂಚನೆ ಕೊಡು ನೋಡೋಣ. ಅದು ಎಲ್ಲವೂ ನಾನು ಮಾಧ್ಯಮ ಮುಂದೆ ಎಲ್ಲವೂ ಮಾತಾಡೋಕ್ಕಾಗಲ್ಲ ಅಣ್ಣ. ಅದು ಯಾವ ಸಂದರ್ಭದಲ್ಲಿ ನಡೀಬೇಕು ನಡೆಯುತ್ತೆ. ಅಣ್ಣ ನೀವೇನು ಬೇಕಾದ್ರೆ ಮಾಧ್ಯಮ ಸ್ನೇಹಿತರು ನೀವೇನು ಬೇಕಾದ್ರೆ ವ್ಯಾಖ್ಯಾನ ಮಾಡಿರಿ. ಏನು ಯಾವ ಕಾರ್ಯಕ್ರಮ ಯಾವ ಕಾಲಕ್ಕೆ ಯಾವ ನಡಿಬೇಕು ನಡೀತವೆ.